ಇರ್ತಕ್ಕಂಥ ಎಲ್ಲ ಆದರಣೀಯ ಹಿರಿಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಆತ್ಮೀಯ ಸಹೋದರರೇ, 2014 ನಮ್ಮ ದೇಶದಲ್ಲಿ ಒಂದು ವಾಟರ್ ಶೆಡ್ ಅಂತ ಇಂಗ್ಲಿಷ್ನಲ್ಲಿ ಒಂದು ಶಬ್ದ ಇದೆ. ಹಾಗೆ ಒಂದು ವಾಟರ್ ಶೆಡ್ ಎಲೆಕ್ಷನ್ಸ್ ಅದ. ಎಲ್ಲ ಚೌಕಟ್ಟುಗಳನ್ನ ಮೀರಿ, ಎಲ್ಲ ಮಿತಿಗಳನ್ನ ಮೀರಿ, ಎಲ್ಲ ಲಿಮಿಟೇಷನ್ಸ್ ಅಂತ ಏನ್ ಕರಿತೀವಿ ಅದನ್ನು ಕೂಡ ಮೀರಿ ಬಹುದೊಡ್ಡ ಪ್ರಮಾಣದಲ್ಲಿ ಈ ದೇಶದ ಸಾಮಾನ್ಯ ಜನ ತಮ್ಮನ್ನು ತಾವು ರಾಜಕೀಯದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಕ್ಷಣ ಅದು. ಅದಕ್ಕೆ ಯಾವುದೇ ಬ್ಯಾರಿಯರ್ಸ್ ಇರಲಿಲ್ಲ, ಯಾವುದೇ ಲಿಮಿಟೇಷನ್ಸ್ ಇರಲಿಲ್ಲ, ಯಾವುದೇ ಬ್ಯಾರಿಯರ್ಸ್ ಇರಲಿಲ್ಲ. ಮತ್ತು ಅದಕ್ಕೆ ಯಾವುದೋ ಒಂದು ಸೂತ್ರ ಇತ್ತು ಅಂತ ಏನಿಲ್ಲ, ಅದಕ್ಕೊಂದು ಗೋಲ್ ಇತ್ತು, ಅದಕ್ಕೊಂದು ಸೂತ್ರ ಇತ್ತು ಅಂತ ಏನಿಲ್ಲ. ದರ್ ವಾಸ್ ನಾಟ್ ಅ ಫಾರ್ಮುಲಾ. ಅವರವರು ಅವರವ್ರ ನೆಲೆಯಲ್ಲಿ ಎಲ್ಲೆಲ್ಲೋ ಕೆಲಸ ಮಾಡ್ತಾ ಹೋದ್ರು. ಅದರ ಒಟ್ಟು ಕ್ಯುಮ್ಯುಲೇಟಿವ್ ಎಫೆಕ್ಟ್ ಏನಾಗಬೇಕಾಗಿತ್ತು, ಒಂದು ದೊಡ್ಡ ಬದಲಾವಣೆಗೆ ಅದು ನಾಂದಿ ಹಾಡ್ತದೆ. ಹಾಗೆ ಆ ಸಂದರ್ಭದಲ್ಲಿ ಕೆಲಸ ಮಾಡಿದ ಅನೇಕ ಕಾರ್ಯಕರ್ತರು, ಅನೇಕ ನಮ್ಮ ಹಿತೈಷಿಗಳು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ರೂಪದಲ್ಲಿ ನಂತರ ಕೂಡ ಮುಂದುವರೆಸ್ಕೊಂಡು ಬಂದಿದ್ದಾರೆ. ಆ ತರದ ಒಂದು ಪುಟ್ಟ ಪ್ರಯತ್ನ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಷ್ಠಾನ ಅದು ಇವತ್ತು ನಡೆಸ್ತಾ ಇರತಕ್ಕಂಥ ದೀನ್ ದಯಾಳ್ ಉಪಾಧ್ಯಾಯರ ಒಂದು ನೆನಪಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೀವಿ. ಜನ್ಮ ಶತಾಬ್ದಿ ವರ್ಷ ಇದು. ಹೀಗಾಗಿ ಔಚಿತ್ಯ ಏನು ಅಂತ ನಾವೇನ್ ಪ್ರಶ್ನೆ ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬರ್ತ್ ಸೆಂಟಿನರಿ ಇಯರ್ ಇದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರದು. ಬಹುಶಃ ಇಲ್ಲಿ ಕೂತಿರುವಂತಹ ಕೆಲವರಿಗೂ ಕೂಡ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅನ್ನೋದು ನಮ್ಮ ಸಂಘಟನೆಯ ಚೌಕಟ್ಟಿಂದ ಹೊರಗಡೆ ಆ ಹೆಸರು ನಾವೇನೋ ಬಹಳ ಕೇಳಿರ್ತೀವಿ ಅಂತ ಏನಿಲ್ಲ ಅಂತೇಳಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಯಾವುದೇ ಸಂಘ ಪ್ರೇರಿತವಾಗಿರ್ತಕ್ಕಂಥ ಸಂಘಟನೆಗಳ ಬಹುದೊಡ್ಡದಾಗಿರ್ತಕ್ಕಂಥ ಗುಣ ಇದು. ಕೆಲವರು ಇದನ್ನ ಲಿಮಿಟೇಷನ್ ಅಂತಲೂ ಕರೀತಾರೆ. ಆದ್ರೆ ಇದೊಂದು ಗುಣ ಇದು. ಅದು ಕೆಲಸ ಹೇಗೆ ತುಂಬಾ ಸಲ ಹೂ ಕಾಣಿಸೋದಿಲ್ಲ, ಆದ್ರೆ ಹೂವಿನ ಪರಿಮಳ ಮಾತ್ರ ಗೊತ್ತಾಗ್ತಾ ಇರುತ್ತೋ ನಮ್ಗೆ. ಹಾಗೆ ಈ ವ್ಯವಸ್ಥೆಯಲ್ಲಿ ಬೆಳೆದು ಬಂದಿರತಕ್ಕಂಥ, ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನೇಕರ ಕೆಲಸದ ಪರಿಣಾಮ ಕಾಣಿಸ್ತಾ ಇರುತ್ತೆ ಹೊರತು ವ್ಯಕ್ತಿ ಗೋಚರ ಆಗ್ತಾ ಇರ್ತಾನೆ ಅಂತ ಏನಿಲ್ಲ. ಕೆಲವ್ರಿಗೆ ಅದು ಇಷ್ಟ ಆಗಲ್ಲ, ಆದ್ರೂ ಕೂಡ ನಮ್ಮ ಸಂಸ್ಕೃತಿ ಅದೇ, ನಮ್ಮ ವರ್ಕಿಂಗ್ ಕಲ್ಚರ್ ಅದೇ. ಅದಕ್ಕೊಂದು ಅತ್ಯಂತ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ದೀನ್ ದಯಾಳ್ ಉಪಾಧ್ಯಾಯರು. ಹೆಚ್ಚು ಕಡಿಮೆ ಅನಾಮಿಕ ಈ ದೇಶದ ವ್ಯಾಪ್ತಿಗೆ ಹೋಲಿಸಿದ್ರೆ, ಜನಸಂಖ್ಯೆಗೆ ಹೋಲಿಸಿದ್ರೆ, ಈ ದೇಶದ ಗಾತ್ರಕ್ಕೆ ಹೋಲಿಸಿದ್ರೆ, ಈ ದೇಶದಲ್ಲಿ ನಡೀತಾ ಇರತಕ್ಕಂಥ ಗತಿವಿಧಿಗಳಿಗೆ ಹೋಲಿಸಿದ್ರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಹೆಚ್ಚು ಕಡಿಮೆ ಅನಾಮಿಕ. ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳಬಹುದು. ನಾವು ಭಾವಚಿತ್ರ ಇಡ್ತೀವಿ, ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀವಿ. ಉದಾಹರಣೆಗೆ ಯಾವ ಸಂಘಟನೆಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆ ನಂತರ ಅವರು ತಮ್ಮ ಜೀವನವನ್ನ ತ್ಯಾಗ ಮಾಡಿದ್ರು, ಆ ಸಂಘಟನೆ ಭಾರತೀಯ ಜನತಾ ಪಾರ್ಟಿಯ ಬಹಳ ಜನರಿಗೂ ಕೂಡ ಸಂಘಟನೆಯ ನಿಯಮದ ಕಾರಣಕ್ಕೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಗೊತ್ತಿದ್ದಾರೆ ಹೊರತು ಅಕಸ್ಮಾತ್ ನಿಯಮ ಅಲ್ಲದೆ ಇದ್ದಿದ್ರೆ, ಫೋಟೋ ಅಲ್ಲಿ ಇಡದೆ ಇದ್ದಿದ್ರೆ ದೀನ್ ದಯಾಳ್ ಉಪಾಧ್ಯಾಯರು ಗೊತ್ತಿರ್ತಾ ಇರ್ಲಿಲ್ಲ. ಅದು ತಪ್ಪು ಅಂತಲ್ಲ, ಸಂಘಟನೆ ತಪ್ಪು, ಕಾರ್ಯಕರ್ತರ ತಪ್ಪು ಅಂತಲ್ಲ. ನಮ್ ಗುಣ ವಿಶೇಷವೇ ಹಾಗೆ ಅನ್ಸರೆ. ಕೆಲವು ದೀಪಗಳನ್ನ ನಾವು ಬೆಳಗ್ಬೇಕಾಗತ್ತೆ. ಈಗ ನಾವು ಕಾರ್ಯಕ್ರಮದಲ್ಲಿ ಬೆಳಗಿದ ಹಾಗೆ ಇನ್ನೊಂದು ದೀಪದಿಂದ ಒಂದು ದೀಪವನ್ನ ಬೆಳಗ್ಬೇಕಾಗತ್ತೆ. ಆ ತರದ ದೀಪಗಳು ಕೂಡ ಜಗತ್ತಿನಲ್ಲಿ ಬಹಳ ಇದಾವೆ. ಇನ್ ಕೆಲವಿದಾವೆ. ಅದು ಉದಾಹರಣೆಗೆ ಆಕಾಶದಲ್ಲಿ ನಾವು ಚಂದ್ರನನ್ನು ನೋಡ್ತೀವಿ. ಸ್ವಂತದ ಬೆಳಕು ಚಂದ್ರನ್ಗೆ ಅಂತ ಏನಿಲ್ಲ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಅದಿ ಪ್ರತಿಫಲಿಸಿ ಚಂದ್ರನ ಎಲ್ಲಾ ಗುಣಗಳು, ವಿಶೇಷಗಳು ನಮ್ಗೆ ಗೊತ್ತಾಗ್ಲಿಕ್ಕೆ ಆರಂಭ ಆಗುತ್ತೆ. ಸ್ವಂತಕ್ಕೆ ಬೆಳಕಿದೆಯಾ ಚಂದ್ರನಿಗೆ ಅಂತ ಹೇಳಿದ್ರೆ ಸ್ವಂತಕ್ಕೆ ಬೆಳಕಿದೆ ಅಂತ ಏನಿಲ್ಲ. ಆದ್ರೆ ಇನ್ನೊಂದು ಕೆಟಗರಿಯನ್ನು ಕೂಡ ಸಮಾಜದಲ್ಲಿ, ಸೃಷ್ಟಿಯಲ್ಲಿ ಭಗವಂತ ಸೃಷ್ಟಿಸಿದ್ದಾನೆ. ಅದನ್ನ ಆತ್ಮದೀಪ ಅಂತ ಕರೀತಾರೆ. ಯಾವುದು ತನ್ನದೇ ಪ್ರಭೆಯಿಂದ ಶೋಭಿಸುತ್ತೋ ಅದನ್ನ ಆತ್ಮದೀಪ ಅಂತ ಕರೀತಾರೆ ಅನ್ಸತ್ತೆ. ಅದಕ್ಕೆ ಬೇರೆ ಯಾವುದೇ ಬೆಳಕಿನ ಸಹಾಯ ಬೇಕಾಗಿಲ್ಲ. ಅದನ್ನ ಬೆಳಗ್ಬೇಕಾಗೂ ಇಲ್ಲ, ಅದನ್ನ ಇನ್ಯಾವುದೋ ರಿಫ್ಲೆಕ್ಟ್ ಮಾಡಬೇಕು, ಪ್ರತಿಫಲಿಸಬೇಕು ಅಂತಲೂ ಇಲ್ಲ. ಅದು ತನ್ನ ಪಾಡಿಗೆ ತಾನು ಬೆಳಗುತ್ತೆ. ಅದು ಅಂತಃಪ್ರಭೆಯಿಂದ ಬೆಳುತ್ತೆ, ಒಂದು ಇನ್ನರ್ ಲೈಟ್ ಇಂದ ಬೆಳೆಯುತ್ತೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಬಗ್ಗೆ ಏನಾದ್ರೂ ಆಪ್ಟ್ ಆಗಿ ಹೇಳಬೇಕು ಅಂದ್ರೆ ಅವ್ರು ಆ ತರದ ಒಂದು ಆತ್ಮದೀಪ. ಅವ್ರನ್ನ ಬೆಳಗ್ಲಿಕ್ಕೆ ಹೊರಗಿನ ಯಾವುದೋ ಶಕ್ತಿ ಬೇಕಾಗ್ಲಿಲ್ಲ. ಏನೋ ನಂಬರ್ಸ್ ಬೇಕಾಯ್ತು, ಸೀಟ್ಗಳು ಬೇಕಾಯ್ತು, ಮೆಜಾರಿಟಿ ಬೇಕಾಯ್ತು. ಅನೇಕರ ಮಹತ್ವ ಗೊತ್ತಾಗಬೇಕು ಅಂತ ಇದ್ರೆ ಮೆಜಾರಿಟಿ ಬೇಕಾಗುತ್ತೆ. ಅನೇಕರ ಮಹತ್ವ ಗೊತ್ತಾಗಬೇಕು ಅಂದ್ರೆ ನಂಬರ್ ಬೇಕಾಗುತ್ತೆ. ಅವರು ನಂಬರ್ ಅನ್ನ ಮೀರಿದಂತ, ಮೆಜಾರಿಟಿಯನ್ನ ಮೀರಿದಂತ, ಅಧಿಕಾರವನ್ನ ಮೀರಿದಂತ, ಸ್ವಯಂ ಪ್ರಭೆಯಿಂದ ಬೆಳಗ್ತಾ ಇದ್ದಂತ ಒಂದು ವ್ಯಕ್ತಿತ್ವ ಅಂತ. ದೀನ್ ದಯಾಳ್ ಉಪಾಧ್ಯಾಯರ ಹೆಸರನ್ನ ಅಕಸ್ಮಾತ್ ನಾವೀಗ ಹೇಳ್ತೀವಿ ಅಂತಂದ್ರೆ ಅದಕ್ಕೆ ಬಹುದೊಡ್ಡ ಕಾರಣ ದೀನ್ ದಯಾಳ್ ಉಪಾಧ್ಯಾಯರೇ, ಬೇರೆ ಯಾವುದೋ ಕಾರಣ ಇದೆ ಅಂತ ಏನಿಲ್ಲ. ಹಿ ಹಿಮ್ಸೆಲ್ಫ್ ಇಸ್ ದ ರೀಸನ್. ಇವತ್ತು ಅವರನ್ನ ಸ್ಮರಣೆ ಮಾಡ್ಕೊಳ್ತೀವಿ, ಕಾರಣ ಏನು ಅಂದ್ರೆ ಹಿ ಹಿಮ್ಸೆಲ್ಫ್ ಇಸ್ ದ ರೀಸನ್ ಅಂತಾನೆ. ಹಾಗೆ ಒಂದು ಆತ್ಮದೀಪದ ತರ ನಮ್ಮ ನಡುವೆ ಬೆಳಗಿ ಅಕಾಲಿಕವಾಗಿ ಕಾಲವಾದಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು. ಯಾವುದನ್ನ ಸ್ಮರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಕಡೆಯಿಂದ ಹುಡುಕ್ಲಿಕ್ಕೆ ಅಂತ ಹೋದ್ರೂ ಕೂಡ ಅದು ಬೃಹತ್ ಅಂತ ಅನ್ಸುವಂತ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿತ್ವ. ಒಬ್ಬ ಮನುಷ್ಯನಾಗಿ ಬಹಳ ದೊಡ್ಡ 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 ಮನುಷ್ಯರನ್ನ ನಾವು ಅನೇಕ ಸರಿ ನೋಡ್ತೀವಿ. ಅವರನ್ನ ಹೇಳ್ತಾರ ಅಂತಾನೆ ಅವ್ರ ಪರ್ಸನಲ್ ಲೈಫ್ ನೋಡೋದ್ ಬೇಡಪ್ಪ ಅಂತ ಹೇಳ್ಬಿಡ್ತಾರ ಅಂತಾನೆ. ಯಾಕೆ? ಅವ್ರ ಸಂಗೀತ ನೋಡೋಣ, ಅವ್ರ ನೃತ್ಯ ನೋಡೋಣ, ಅವ್ರ ಭಾಷಣ ಕೇಳೋಣ, ಅಥವಾ ಅವ್ರದ್ದು ಇನ್ಯಾವುದೋ ಸಾಧನೆ ನೋಡೋಣ, ವಿಜ್ಞಾನ ನೋಡೋಣ, ಅವ್ರ ಬಿಸ್ನೆಸ್ ಎಂಪೈರ್ ನೋಡೋಣ, ಅವ್ರು ಹೇಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ಹಿಸ್ ಪರ್ಸನಲ್ ಲೈಫ್ ಅಂತ. ಯಾಕಂದ್ರೆ ಅದನ್ನ ಸ್ಮರಣೆ ಮಾಡಿಕೊಳ್ಳುವಷ್ಟು ಚೆನ್ನಾಗಿರುತ್ತೆ ಅಂತ ಏನಿಲ್ಲ.
ಇನ್ನೇನೋ ನೋಡಕ್ಕೆ ಅಂತ ಹೊರಟಾಗ ಅವ್ನ ಮನುಷ್ಯನ್ ನೋಡ್ರಿ, ಅವನ್ನ ಒಂದ್ಸಲಿ ಅವ್ನ ಏನ್ ಬೇಕಾದ್ರೂ ಮಾಡಿರ್ಲಿ, ಆದ್ರೆ ಅವ್ನ ಮನುಷ್ಯತ್ವದ ಗುಣ ನೋಡಿ, ಅವ್ನ ಹ್ಯುಮ್ಯಾನಿಟೀಸ್ ನೋಡಿ ನೀವು ಅಂತ ಹೇಳ್ತೀನಿ. ಆದ್ರೆ ದೀನ್ ದಯಾಳ್ ಉಪಾಧ್ಯಾಯರಿಗೆ ಹೀಗೆ ಅವ್ರ ಪರ್ಸನಲ್ ಲೈಫ್ ನೋಡೋದು ಬೇಡ, ಅವ್ರು ಯಾವ್ದೋ ಸಾಧನೆ ಮಾತ್ರ ನೋಡೋಣ, ಅಥವಾ ಅವ್ರೇನು ಸಾಧನೆ ಏನು ಮಾಡಿಲ್ಲ, ಅವ್ರ ವ್ಯಕ್ತಿ ನೋಡೋಣ, ವ್ಯಕ್ತಿ ತುಂಬಾ ಒಳ್ಳೆಯವರು, ಈ ತರ ಏನು ಲಿಮಿಟ್ ಮಾಡ್ಕೊಳ್ಬೇಕು ಅನ್ನುವಂತ ಅನಿವಾರ್ಯತೆ ಏನಿಲ್ಲ. ಒಬ್ಬ ವ್ಯಕ್ತಿಯಾಗಿ ದೀನ್ ದಯಾಳ್ರನ್ನ ಸ್ಮರಿಸ್ತಾ ಹೋದ್ರೆ ನಮ್ಮ ಎದುರುಗಡೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಪ್ರೇರಣೆ ಮತ್ತು ಆದರ್ಶದ ಒಂದು ಬಿಂಬ ನಮ್ಮ ಎದುರಿಗೆ ಮೂಡುತ್ತೆ ಅಂತ. ಬಹುದೊಡ್ಡದಾಗಿರ್ತಕ್ಕಂಥ ಪ್ರೇರಣೆ ವ್ಯಕ್ತಿಯಾಗಿ ವೈಯಕ್ತಿಕ ಬದುಕಿನಲ್ಲಿ, ಸಂಘಟಕನಾಗಿ ಸಾರ್ವಜನಿಕ ಬದುಕಿನಲ್ಲಿ ಹೀಗೂ ಇರಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಧೀಮಂತ ವ್ಯಕ್ತಿತ್ವ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಒಂದು ಸಂಘಟಕನಾಗಿ, ಒಂದು ರಾಜಕೀಯ ಕ್ಷೇತ್ರದ ಸಂಘಟಕನಾಗಿ ಯಾವಾಗಲೂ ನಮ್ಗೆ ಆ ರಾಜಕೀಯ ಕ್ಷೇತ್ರದಲ್ಲಿ ಕೆಟ್ಟದೇ ಕಾಣಿಸುವಂತ ದಿನಗಳಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಅನೇಕ ಸಂಗತಿಗಳನ್ನ ತುಂಬಿಸಿದ್ ಮಾತ್ರ ಅಲ್ಲ, ಅದನ್ನೊಂದು ಪದ್ಧತಿಯಾಗಿ ಸಿಸ್ಟಮ್ ಆಗಿ ಬದಲಾಯಿಸಿದಂತ ಒಬ್ಬ ಮೇರು ವ್ಯಕ್ತಿತ್ವ ಅವ್ರದ್ದು. ಒಬ್ಬ ಆರ್ಗನೈಸರ್ ಆಗಿ ನೋಡ್ತೀರಾ ಅಂತ ಕೇಳಿದ್ರೆ ಹಿ ಹ್ಯಾಸ್ ಮೆನಿ ಥಿಂಗ್ಸ್ ಟು ಹಿಸ್ ಫೆದರ್ಸ್, ಹಿ ಹ್ಯಾಸ್ ಮೆನಿ ಫೆದರ್ಸ್ ಟು ಹಿಸ್ ಕ್ಯಾಪ್. ಇವೆರಡು ಬಿಟ್ಟು ಇನ್ಯಾವುದೋ ಒಂದು ನೆಲೆಯಲ್ಲಿ ಒಬ್ಬ ಚಿಂತಕನಾಗಿ, ಒಬ್ಬ ಥಾಟ್ ಪ್ರೊವೋಕರ್ ಆಗಿ ಒಂದು ನರೇಟಿವ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನೀವು ದೀನ್ ದಯಾಳ್ರನ್ನ ಗಮನಿಸ್ತೀರಿ ಅಂತಾದ್ರೆ ಈ ದೇಶ ಯೋಚನೆ ಮಾಡ್ತಾ ಇದ್ದಂತ ರೀತಿಯನ್ನೇ ಬದಲಾಯಿಸಿದವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಅದು ಫಲ ಕೊಡ್ಲಿಕ್ಕೆ ಬಹಳ ವರ್ಷಗಳಷ್ಟು ಬೇಕಾಯಿತು. 96, 97ರವರೆಗೆ ಕಾಯ್ಬೇಕಾಯ್ತು, 2014ರವರೆಗೆ ಕಾಯ್ಬೇಕಾಯ್ತು. ಇವತ್ತು ಮೋದಿ ಸರ್ಕಾರದಲ್ಲಿ ಯಾವ್ದಾದ್ರು ಫಂಡಮೆಂಟಲ್ ಚೇಂಜಸ್ ಅಂತ ಏನಾದ್ರೂ ನಡೀತಾ ಇದ್ರೆ ಅದೆಲ್ಲದಕ್ಕೂ ಸಾಕ್ಷಿ ನಿಮ್ಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಭಾಷಣದಲ್ಲಿ ಸಿಗುತ್ತೆ, ವಾಕ್ಯಗಳಲ್ಲಿ ಸಿಗುತ್ತೆ, ಅವ್ರ ಥಾಟ್ಸ್ ಅಲ್ಲಿ ಸಿಗುತ್ತೆ, ಅವ್ರ ಚಿಂತನೆಗಳಲ್ಲಿ ಸಿಗುತ್ತೆ ಅಂತ. ಯಾವುದೇ ಕ್ರಿಯೆಯು ಅದ್ರ ಹಿಂದ್ಗಡೆ ಯಾವುದೋ ಒಂದು ಚಿಂತನೆಯಿಂದ ಯಾವುದೇ ಕ್ರಿಯೆ ಕೂಡ ಹುಟ್ಟೋದಿಲ್ಲ. ದೇರ್ ಹ್ಯಾಡ್ ಟು ಬಿ ಅ ಥಾಟ್ ಪ್ರೊಸೆಸ್ ಅಂತ. ಕೆಲವು ಸಲ ಆ ಥಾಟ್ ಪ್ರೊಸೆಸ್ ಕಾಣಿಸಬಹುದು, ಕಾಣಿಸದೇ ಇರಬಹುದು, ಅದು ನಮ್ಮ ಅಜ್ಞಾನವೇ ಹೊರತು ಥಾಟ್ ಪ್ರೊಸೆಸ್ ನ ಆಬ್ಸೆಂಟ್ ಅಲ್ಲ ಅಂತ. ಹಾಗೆ ಇವತ್ತು ನರೇಂದ್ರ ಮೋದಿ ಸರ್ಕಾರದಲ್ಲಿ ಯಾವ್ದಾದ್ರು ಫಂಡಮೆಂಟಲ್ ಚೇಂಜಸ್ ಅಂತ ನಡೀತಾ ಇದ್ರೆ, ಯಾವ್ದೋ ರೋಡ್ ಮಾಡ್ತಾ ಇದ್ದಾರೆ, ಬ್ರಿಡ್ಜ್ ಮಾಡ್ತಾ ಇದ್ದಾರೆ, ಅದಲ್ಲ ನಾನು ಹೇಳ್ತಾ ಇದ್ದೆ. ಮೆಟ್ರೋ ಮಾಡ್ತಾ ಇದ್ದಾರೆ, ಮೊನೋರೈಲ್ ಮಾಡ್ತಾ ಇದ್ದಾರೆ, ಅದಲ್ಲ. ಅದು ನೀತಿ ಆಯೋಗದಂತ ಫಂಡಮೆಂಟಲ್ ಚೇಂಜಸ್ ಇರ್ಬೋದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಒಂದು ಗುರಿಯನ್ನ ಇಟ್ಟುಕೊಂಡು ಈ ಸರ್ಕಾರ ರೂಪಿಸ್ತಾ ಇರತಕ್ಕಂಥ ನೀತಿಗಳು ಇರ್ಬೋದು. ಈ ತರ ಯಾವುದನ್ನೇ ತಗೊಂಡ್ರು ನೀವು ಅದ್ರ ಹಿಂದ್ಗಡೆ ಒಂದು ದೀನ್ ದಯಾಳ್ ಉಪಾಧ್ಯಾಯರ ಚಿಂತನೆಯನ್ನ ನಾವು ನೋಡ್ತೀವಿ ಅನ್ಸದೆ. ಹೀಗೆ ಅವ್ರ ಪರ್ಸನಲ್ ಲೈಫ್ ನೋಡೋದು ಬೇಡ, ಅವಶ್ಯಕತೆ ಇಲ್ಲ. ಅವ್ರ ಮಾತು ಕೇಳೋದು ಬೇಡ, ಅವ್ರ ನಡೆ ನುಡಿ ನೋಡೋಣ, ಆ ಲಿಮಿಟೇಷನ್ ನಮ್ಮ ಹತ್ರ ಇಲ್ಲ. ಅವ್ರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು, ಅವ್ರ ಹತ್ರ ಹೇಳಿಕೊಳ್ಳಿಕ್ಕೆ ಯಾವುದೇ ವಿಚಾರ ಇರಲಿಲ್ಲ, ಅದೂ ಇಲ್ಲ. ಹೀಗೆ ಒಂದು 360 ಡಿಗ್ರಿ ಪರ್ಸನಾಲಿಟಿ ಅಂತ ಏನ್ ಇವತ್ತಿನ ಮ್ಯಾನೇಜ್ಮೆಂಟ್ ಹೇಳುತ್ತೋ, ಸ್ವಲ್ಪ IIM ರೋಡ್ ಆಗಿದ್ರಿಂದ ಆ ಶಬ್ದ ಪ್ರಯೋಗ ಮಾಡೋದು ಸೂಕ್ತ ಅಂತ ಅನ್ಸುತ್ತೆ. ಒಂದು 360 ಡಿಗ್ರಿ ಪರ್ಸನಾಲಿಟಿ ಅಂತ ಏನ್ ಕರಿತೀವ, ಹಾಗೆ ಅವರೊಂದು 360 ಡಿಗ್ರಿ ಪರ್ಸನಾಲಿಟೀಸ್ ಅಂತ. ಈ ಆಂಗಲ್ ನಲ್ಲಿ ದೀನ್ ದಯಾಳ್ ಉಪಾಧ್ಯಾಯರನ್ನ ಅನುಕರಿಸಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಅನ್ನುವಂಥದ್ದು ಯಾವ ಆಂಗಲೂ ಇಲ್ಲ. ಎಲ್ಲಾ ಆಂಗಲ್ ನಲ್ಲೂ ಈ ಒಂದು ಇಮಿಟೇಬಲ್ ಅಂತ. ಎಲ್ಲಾ ಆಂಗಲ್ ನಲ್ಲೂ ಅವರೊಬ್ಬ ಅಸದೃಶವಾಗಿರ್ತಕ್ಕಂಥ ಪರ್ಸನಾಲಿಟಿ. ಒಂದ್ಸಲಿ ಏನೋ ಸಿಕ್ಕಾಪಟ್ಟೆ ಹಿನ್ನೆಲೆ ಇತ್ತ ದೀನ್ ದಯಾಳ್ರಿಗೆ ಏನಿಲ್ಲ, ಒಂದು ಸಾಧಾರಣ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಹಾಗಾಗಿ ನಾನು ಆತ್ಮದೀಪ ಅಂತ ಕರೆದೆ ಅಂತ. ಮನೆತನದ ಹೆಸರು ಏನಾದ್ರೂ ಬಹಳ ಇತ್ತ ಅಂತ ಕೇಳಿದ್ರೆ ಮನೆತನದ ಹೆಸರು ಏನು ಬಹಳ ಇತ್ತು ಅಂತೇನಿಲ್ಲ. ತುಂಬಾ ಚೆನ್ನಾಗಿರ್ತಕ್ಕಂಥ ಬಾಲ್ಯವ ಅಂತ ಕೇಳಿದ್ರೆ ಏನೂ ಇಲ್ಲ, ಅತ್ಯಂತ ದುಃಖದಿಂದ ಕೂಡಿರ್ತಕ್ಕಂಥ ಬಾಲ್ಯ. ತುಂಬಾ ಸಣ್ಣ ವಯಸ್ಸಿನಲ್ಲಿ 13ನೇ ವಯಸ್ಸು ಆಗಕ್ಕಿಂತ ಮುಂಚೆ ತಾಯಿನ ಕಳ್ಕೊತಾರೆ, ತಂದೆನ ಕಳ್ಕೊತಾರೆ, ಇದ್ದೊಬ್ಬ ತಮ್ಮನನ್ನು ಕಳ್ಕೊಳ್ತಾರೆ. ಆಮೇಲೆ ಚಿಕ್ಕಪ್ಪನ ಮನೇಲಿ ಬೆಳೀತಾರ ಅಂತ. ಓದಿದ ನಂತರ ಸಂಘದ ಪ್ರಚಾರಕರಾಗಿ ಹೊರಡ್ತಾನ. ಓದ್ತಾ ಇರುವಾಗ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್. ಅವರು ಬರೆದಿರ್ತಕ್ಕಂಥ ಆನ್ಸರ್ ಪೇಪರ್ಗಳನ್ನ ಅವರ ಶಾಲೆಗಳಲ್ಲಿ ಬಹುದೀರ್ಘ ಕಾಲದವರೆಗೆ 15, 20, 25 ವರ್ಷಗಳವರೆಗೆ ಕಾಪಾಡಿ ಇಟ್ಕೊಂಡಿದ್ರು ಅನ್ನುವಂಥ ಕಥೆಗಳನ್ನ ಕೇಳಿದೀವಿ ನಾವಂತಲ್ಲಿ. ತುಂಬಾ ಬುದ್ಧಿವಂತನಾಗಿದ್ದಂತ ಒಬ್ಬ ಬಾಲಕ. ಬೆಳೀತಾ ಹೋಗ್ತಾರೆ, ಓದ್ತಾರೆ, ಕಾಲೇಜ್ಗಳನ್ನೂ ಓದ್ತಾರೆ. ಕಾಲೇಜ್ ಓದ್ತಾ ಇರ್ಬೇಕಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬರ್ತಾರೆ. ಆ ಸಂಪರ್ಕಕ್ಕೆ ಬಂದ ನಂತರ ಡಿಸೈಡ್ ಮಾಡ್ತಾರೆ ನಾನು ಪ್ರಚಾರಕ್ಕಾಗಿ ಹೊರಡಬೇಕು ಅಂತ. ತಾಯಿ ಇಲ್ಲ, ತಂದೆ ಇಲ್ಲ, ತಮ್ಮ ಇಲ್ಲ, ಚಿಕ್ಕಪ್ಪನ ಮನೇಲಿ ಬೆಳೀತಾ ಇದ್ದಾರೆ. ಚಿಕ್ಕಪ್ಪ ಹೇಳ್ತಾರ ಅಂತಾನೆ ಮನೆಗೋಸ್ಕರ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಪತ್ರ ಬರೀತಾರೆ. ದ ಗ್ರೇಟ್ ಲೆಟರ್ಸ್ ಅನ್ನುವಂಥ ಪುಸ್ತಕಗಳಲ್ಲಿ, ಹಲವಾರು ಪುಸ್ತಕಗಳಲ್ಲಿ ದೀನ್ ದಯಾಳ್ ಉಪಾಧ್ಯಾಯರ ಆ ಲೆಟರ್ ಅನ್ನು ಕೂಡ ಪಬ್ಲಿಷ್ ಮಾಡಿದ್ದಾರೆ. ಶಿವಾಜಿ ಬರ್ದಿರೋದು, ಈ ತರದ ಅನೇಕರು ಬರ್ದಿರುವಂತಹ ಪತ್ರಗಳ ಜೊತೆ ದೀನ್ ದಯಾಳ್ ಬರ್ದಿರ್ತಕ್ಕಂಥ ಆ ಪತ್ರವನ್ನು ಕೂಡ ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ ಅಂತಾನೆ. ನಾನು ನನಗಾಗಿ ಬದುಕೋದಕ್ಕಿಂತ ದೇಶಕ್ಕೋಸ್ಕರ ಬದುಕಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಹೇಳಿ ಅದಕ್ಕೆ ಕಾರಣಗಳು ಹೇಳ್ತಾ, ಚಿಕ್ಕಪ್ಪ ನೀವು ಇದನ್ನು ಒಪ್ತೀರಿ ಅಂತಕ್ಕಂಥ ಭರವಸೆ ಇದೆ. ನೀವು ನನ್ನನ್ನ ಸ್ವಾರ್ಥದಿಂದ ಸಾಕಿಲ್ಲ ಅನ್ನೋದು ನಾನು ಸಣ್ಣ ವಯಸ್ಸಿನಿಂದ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಸರಿ. ನೀವು ಒಪ್ತೀರಿ ಅಂತ ಒಂಥರ ಅವ್ರ ಬಾಯಿ ಕಟ್ಟಿಸಿ ಅನುಮತಿ ತಗೊಳ್ತಾರೆ ಅನ್ಸರಿ. ಮತ್ತು ಸಂಘದ ಪ್ರಚಾರಕರಾಗಿ ಹೊರಡ್ತಾರೆ. ಭಾರತೀಯ ಜನಸಂಘಕ್ಕೆ ಅವ್ರನ್ನ ಬಿಟ್ಕೊಡ್ಲಿಕ್ಕಿಂತ ಮುಂಚೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನೆಹರು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು. ಹೇಳಿದ್ರು ರಂಗನಾಥ. ಇಬ್ರು ವ್ಯಕ್ತಿಗಳನ್ನ ನೆಹರು ಸರ್ಕಾರದಲ್ಲಿ ತಗೊಳ್ಬೇಕು ಅಂತ ಗಾಂಧೀಜಿ ಅಪೇಕ್ಷೆ ಪಟ್ರು. ಒಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರನ್ನ, ಎರಡು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ. ಬಹಳ ಆಶ್ಚರ್ಯ ಅಂದ್ರೆ ಇವರಿಬ್ಬರ ಪೊಲಿಟಿಕಲ್ ಅಫಿಲಿಯೇಷನ್ಸ್ ವೆರಿ ಡಿಫರೆಂಟ್ ಫ್ರಮ್ ಕಾಂಗ್ರೆಸ್.
ಒಬ್ರು ಹಿಂದೂ ಮಹಾಸಭಾದ ಕಾರ್ಯಕರ್ತರು ಮತ್ತು ಅಧ್ಯಕ್ಷರಾಗಿದ್ದವರು, ಇನ್ನೊಬ್ರು ತನ್ನದೇ ಆಗಿರ್ತಕ್ಕಂಥ ಸಣ್ಣ ಚಳುವಳಿಯನ್ನ ನಡೆಸ್ತಾ ಇದ್ದಂತವ್ರು ಅಂಬೇಡ್ಕರ್ ಅವರು. ಆದ್ರೆ ಅವರಿಬ್ಬರ ಪರ್ಸನಾಲಿಟಿ ಕಾರಣಕ್ಕೆ ಮಹಾತ್ಮ ಗಾಂಧೀಜಿಯವರು ನೆಹರು ಅವರಿಗೆ ಕಂಪೇಲ್ ಮಾಡ್ತಾರೆ, ನೀವು ಇವರಿಬ್ಬರನ್ನ ತಗೊಳ್ಬೇಕು ಅಂತ ಕಂಪೇಲ್ ಮಾಡ್ತಾರ ಅಂತ. ಇಬ್ರು ಕಾಂಗ್ರೆಸ್ನ ಸದಸ್ಯರಾಗಿರ್ಲಿಲ್ಲ. ನೆಹರು ಒಪ್ಪಿಯೋ ಒಪ್ಪದೆಯೋ ಅಥವಾ ಗಾಂಧೀಜಿ ಮಾತನ್ನು ತೆಗೆದಾಕೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರಿಬ್ಬರನ್ನು ಕೂಡ ಸಂಸತ್ತಿಗೆ ತಗೊಳ್ತಾರೆ. ಆದ್ರೆ ಅವರಿಬ್ರು ನೆಹರು ಎಂದೂ ಒಪ್ಪಲಿಲ್ಲ. ಯಾಕಂದ್ರೆ ನೆಹರು ಈ ತರದ ವ್ಯಕ್ತಿತ್ವಗಳನ್ನ ಎಂದೂ ಕೂಡ ಒಪ್ತಾ ಇರಲಿಲ್ಲ. ಯಾಕಂದ್ರೆ ಇವರಿಬ್ಬರಿಗೂ ಸ್ವಂತಿಕೆ ಇತ್ತು. ಅಂಬೇಡ್ಕರ್ಗೂ ಸ್ವಂತಿಕೆ ಇತ್ತು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರಿಗೂ ಸ್ವಂತಿಕೆ ಇತ್ತು. ಕಾಶ್ಮೀರದ ವಿಷಯದಲ್ಲಿ ಇಬ್ರು ಒಂದೊಂದು ವಿಷಯದಲ್ಲಿ ಹೊರಗೆ ಬರ್ತಾ ಅಂತಾರೆ. ಅಲ್ಲಿ ಬಹಳ ದಿನ ಇರಕ್ ಆಗೋದಿಲ್ಲ. ಆ ಉಸಿರು ಕಟ್ಟಿದ ವಾತಾವರಣದಲ್ಲಿ ಬಹಳ ಸ್ವತಂತ್ರ ಮನಸ್ಸುಗಳು ಬದುಕಕ್ಕಾಗುತ್ತೆ ಅಂತ ಏನೋ ಪರಿಸ್ಥಿತಿ ಇರ್ಲಿಲ್ಲ. ಯಾಕಂದ್ರೆ ಒಂದು ಫೆಡರೇಷನ್ ರೀತಿಯಲ್ಲಿ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಕೆಲಸ ಮಾಡ್ತಾ ಇದ್ದಂತ ಕಾಂಗ್ರೆಸ್ ರಾಜಕೀಯ ಪಕ್ಷವಾಗಿ ಪರಿವರ್ತನೆಯಾದ ಕೆಲವೇ ದಿನಗಳಲ್ಲಿ ಇವತ್ತು ಪಾಲಿಟಿಕ್ಸ್ ಅಂದ್ರೆ ಏನೇನ್ ನೆಗೆಟಿವ್ಸ್ ಬರೀತೀರೋ ಅದೆಲ್ಲಕ್ಕೂ ಕೂಡ ಗಂಗೋತ್ರಿ ಆಗ್ಬಿಟ್ಟಿತ್ತು ಅಂತ. ಇವತ್ತು ಪಾಲಿಟಿಕ್ಸ್ ಅಂದ್ರೆ ನಾವ್ ಏನೇನನ್ನ ಬರಿತೀವೋ ಅದೆಲ್ಲವೂ ಪ್ರಾರಂಭ ಆಗ್ಬಿಟ್ಟಿತ್ತು ಆ ಕ್ಷಣದಲ್ಲಿ. ಹೀಗಾಗಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹೊರಗಡೆ ಬರ್ತಾರೆ. ಯಾಕೆ ಹೊರಗಡೆ ಬರ್ತಾರೆ ಅಂದ್ರೆ ಅಪೀಸ್ಮೆಂಟ್ ಅನ್ನುವಂತ ಒಂದು ಕಾರಣವನ್ನ ಇಟ್ಕೊಂಡು, ಮೈನಾರಿಟಿ ಅಪೀಸ್ಮೆಂಟ್ ಅನ್ನುವಂತ ಒಂದು ವ್ಯವಸ್ಥೆಯನ್ನ ಜವಾಹರ್ಲಾಲ್ ನೆಹರು ಏನು ಒಂದು ಅಫಿಷಿಯಲ್ ಪಾಲಿಸಿ ಅಂತ ಮಾಡಕ್ ಹೊರಟಿದ್ರು ಅದನ್ನ ವಿರೋಧಿಸಿ ಕಾಶ್ಮೀರವನ್ನ ಇಂಟರ್ನ್ಯಾಷನಲೈಸ್ ಮಾಡತಕ್ಕಂತ ಅವರ ಒಂದು ಬೋಳೆತನವನ್ನ ದಡ್ಡತನವನ್ನ ವಿರೋಧಿಸಿ ಕಾಶ್ಮೀರ ಭಾರತದ ಇಂಟಿಗ್ರಲ್ ಪಾರ್ಟ್ ಅನ್ನುವಂತ ಒಂದು ನಂಬಿಕೆಯ ಕಾರಣಕ್ಕೆ ಮತ್ತು ಅದನ್ನ ಸಾಧಿಸಬೇಕು ಅನ್ನುವಂತ ಹಠಕ್ಕೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಏನೋ ಬಂದ್ರು, ನೇತೃತ್ವ ಕೊಡೋದು ಒಂದು ಭಾಗ ಅಂತ ಆದ್ರೆ ಹಿಂದೆ ನಿಂತ್ಕೊಂಡು ಸಂಘಟನೆ ಕಟ್ಟಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ಭಾಗ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಹಿಂದೂ ಮಹಾಸಭಾದ ಕಾರಣಕ್ಕೆ ಆ ಕಷ್ಟ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಒಂದ್ಸಲಿ ಭಾಷಣ ಮಾಡ್ಕೊಂಡು ಹೋದ್ರೆ ಹಿಂದ್ಗಡೆ ಕೆಲಸ ಆಗಲ್ಲ ಅಂತ. ಹಿಂದ್ಗಡೆ ಯಾರಾದ್ರೂ ಒಬ್ರು ಅದನ್ನ ಕಟ್ಕೊಳ್ಳೋರು ಬೇಕು, ಅದನ್ನ ಹಿಡ್ಕೊಳ್ಳೋರೊಬ್ರು ಬೇಕು. ಇದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ. ಹಾಗಾಗಿ ಸಂಘದ 2ನೇ ಸರ್ಸಂಘಚಾಲಕರು ಪೂಜನೀಯ ಗುರೂಜಿ ಅವರ ಹತ್ರ ಬರ್ತಾರೆ. ಅವರು ತನ್ನ ಒಂದು ರಾಷ್ಟ್ರೀಯ ನೆಲೆಯ ಆಧಾರದ ಮೇಲೆ ಒಂದು ಪಕ್ಷವನ್ನ ಕಟ್ಟಬೇಕು ಅನ್ನುವಂತ ತನ್ನ ಇಚ್ಛೆಯನ್ನ ಸಂಘದ 2ನೇ ಸರ್ಸಂಘಚಾಲಕರಾಗಿರ್ತಕ್ಕಂಥ ಪೂಜನೀಯ ಗುರೂಜಿ ಅವರ ಎದುರಿಗೆ ತಗೊಂಡು ಇಡ್ತಾರೆ. ಗುರೂಜಿ ಅವರು ಒಪ್ಕೋತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯವಸ್ಥೆಯಲ್ಲಿ ಇದು ಇನ್ನೊಂದು ತರದ ಸಂಘಟನೆ. ಕೆಲವನ್ನ ಸಂಘವೇ ಆರಂಭ ಮಾಡುತ್ತೆ, ಕೆಲವನ್ನ ಸಂಘದ ಸ್ವಯಂ ಸೇವಕರು ಆರಂಭ ಮಾಡ್ತಾರೆ, ಇನ್ ಕೆಲವು ಈ ತರ ಹೊರಗಡೆಯವ್ರು ಯಾರೋ ಬಂದು ಕಾರ್ಯಕರ್ತರನ್ನ ಕೇಳಿದಾಗ ಆರಂಭ ಆಗುತ್ತೆ. ಭಾರತೀಯ ಜನಸಂಘ ಹುಟ್ಟಿದ್ದು ಹೊರಗಡೆಯವ್ರು ಯಾರೋ ಬಂದು ಗುರೂಜಿಯವರ ಹತ್ರ ಅವರ ಕಲ್ಪನೆಯನ್ನು ಇಟ್ಟು ಸ್ವಲ್ಪ ಕಾರ್ಯಕರ್ತರನ್ನು ಕೊಡಿ ಅಂತ ಹೇಳಿದಾಗ ಗುರೂಜಿಯವರು ಕೆಲವು ಪ್ರಚಾರಕರನ್ನ ಬಿಟ್ಕೊಳ್ತಾರೆ, ಕೆಲವು ಕಾರ್ಯಕರ್ತರನ್ನ ಬಿಟ್ಕೊಡ್ತಾರೆ ಆಯಾ ಸ್ಥಾನಗಳಲ್ಲಿ. ಹಾಗೆ ಸುಂದರ್ ಸಿಂಗ್ ಭಂಡಾರಿ ಅವರು, ಜಗದೀಶ್ ಮಾಥೂರ್, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ದೀನದಯಾಳ್ ಉಪಾಧ್ಯಾಯ, ಇದರಲ್ಲಿ ಕೆಲವರು ಪ್ರಚಾರಕರು, ಕೆಲವರು ನಾನ್ ಪ್ರಚಾರಕರು. ಆದ್ರೆ ಅವರೆಲ್ಲರಿಗೂ ಗುರೂಜಿಯವರು ಯು ಹೆಲ್ಪ್ ಯು ಅಸಿಸ್ಟ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಬಿಟ್ಕೊಡ್ತಾರೆ. ಇಲ್ಲಿಂದ ದೀನದಯಾಳ್ ಉಪಾಧ್ಯಾಯರ 2ನೇ ಮಜಲು ಆರಂಭ ಆಗುತ್ತೆ. ಅಲ್ಲಿವರೆಗೆ ಅವ್ರ ಬಾಲ್ಯ, ಅವ್ರ ಸಂಘದ ಪ್ರಚಾರಕರಾಗಿ ಹೊರಟಿದ್ದು, ಉತ್ತರ ಪ್ರದೇಶದಲ್ಲಿ ಸಹ ಪ್ರಾಂತ ಪ್ರಚಾರಕರಾಗಿ ಕೆಲಸ ಮಾಡಿದ್ದು, ಸಂಘಟನೆಯನ್ನ ಕಟ್ಟುವಂತ ಅನೇಕ ವಿಧಾನಗಳಲ್ಲಿ ಆ ಕುಶಲತೆಯನ್ನು ಅವ್ರು ತೋರಿಸ್ಲಿಕ್ಕೆ ಆರಂಭ ಮಾಡಿದ್ದು ಎಲ್ಲವೂ 1ನೇ ಮಜಲು ಅಂತ ಆದ್ರೆ, ನಿಧಾನಕ್ಕೆ ಅವ್ರ ವ್ಯಕ್ತಿತ್ವದ ಕಾರಣಕ್ಕೆ ಅವ್ರಿಗೆ ಇನ್ನೊಂದು ಲಾಂಚ್ ಪ್ಯಾಡ್ ಸಿಗುತ್ತೆ. ಅವ್ರು ಆಯ್ಕೆ ಮಾಡಿದ್ದಲ್ಲ, ಸಿಗುತ್ತೆ. ಇಟ್ ವಾಸ್ ಅನ್ ಆಪರ್ಚುನಿಟಿ ಫಾರ್ ಹಿಮ್. ಅದಕ್ಕಿಂತ ಮುಂಚೆನೆ ಒಬ್ಬ ಆರ್ಗನೈಸರ್ ಆಗಿ, ಒಬ್ಬ ಸಂಘಟಕನಾಗಿ ಅವರು ಸಣ್ಣ ಸಣ್ಣ ವಿಷಯಗಳನ್ನ ನಿರ್ಮಾಣ ಮಾಡೋದ್ರಲ್ಲಿ, ರೂಢಿಸೋದ್ರಲ್ಲಿ ಅವ್ರು ತನ್ನ ಕುಶಲತೆಯನ್ನ, ತನ್ನ ಎಕ್ಸ್ಪರ್ಟೈಸ್ ಅನ್ನ ತೋರಿಸಿರ್ತಾರ ಅಂತೇಳಿ, ಆ ಸ್ಕಿಲ್ ಅನ್ನು ತೋರಿಸಿರ್ತಾರ. ಅದ್ರ ಜೊತೆಗೆ 2ನೇದು ಅವರು ಬಹುದೊಡ್ಡದಾಗಿರ್ತಕ್ಕಂಥ ಯೋಗದಾನವನ್ನ, 2ನೇ ಕೆಪಾಸಿಟಿಯನ್ನ ರೂಢಿಸ್ಕೊಂಡಿದ್ದು ಅಂತ ಕೇಳಿದ್ರೆ ತುಂಬಾ ಒಳ್ಳೆ ಬರಹಗಾರರಾಗಿ ಅವ್ರು ರೂಪುಗೊಳ್ತಾ ಹೋಗ್ತಾರೆ. ನಿರಂತರವಾಗಿ ಲೇಖನಗಳನ್ನ ಬರೆಯುವಂತದ್ದು, ಈ ತರದ ಅನೇಕ ಸಂಗತಿಗಳನ್ನ ಅವ್ರ ಸಂಘದ ಪ್ರಚಾರಕರಾಗಿ ರೂಢಿಸ್ಕೊಳ್ತಾ ಹೋಗ್ತಾರೆ. ಅದು ಬಹುದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನಸಂಘಕ್ಕೆ ಆಸ್ತಿಯಾಗಿ, ಲಾಭವಾಗಿ ಬರೋ ದಿನಗಳಲ್ಲಿ ಸಿಗುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿರ್ತಕ್ಕಂಥವ್ರು ಸಂಘದ ವ್ಯವಸ್ಥೆಗೆ ಅನುಗುಣವಾಗಿ ಭಾರತೀಯ ಜನಸಂಘಕ್ಕೆ ಕಾರ್ಯಕರ್ತರಾಗಿ ಹೋಗ್ತಾರೆ. ಅವರು ಒಬ್ಬ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. ಒಬ್ಬ ಪ್ರಧಾನ ಕಾರ್ಯದರ್ಶಿ ಆದ್ರೂ ಅಂದ್ರೆ ಏನು ವ್ಯವಸ್ಥೆ ಅಂತ ಇರಲಿಲ್ಲ, ಏನು ಅರೇಂಜ್ಮೆಂಟ್ ಅಂತ ಇರಲಿಲ್ಲ. ಹೋಗಿ ಇವ್ರು ಮಾಡ್ಬೇಕಾಗಿತ್ತು ಅಷ್ಟೇ. ಹೋದ್ಮೇಲೆ ಹಾಲು ತಂದು ಒಲೆಗಿದ್ಯಾ ಅಂತ ನೋಡಿ ಕಟ್ಟಿ ಪೆಟ್ಟಿಗೆ ಕೊಂಡ್ಕೊಂಡು ಬಂದು, ಕೆಲವು ಸಲ 1 ತಿಂಗಳು ಆದ ನಂತರ ಮನೆಗೆ ಬಂದಾಗ ಕಾಫಿ ಹೇಗೆ ಮಾಡ್ಕೊಳ್ಳಕ್ಕೆ ಪ್ರಾರಂಭ ಮಾಡ್ತೀವ, ಅಲ್ಲೇನು ರೆಡಿ ಇರಲ್ಲ ನಾವು ಬಂದಾಗ ಹಬೆಯಾಡುವ ಕಾಫಿ, ಎಲ್ಲವೂ ಓನಾಮದಿಂದ ಆರಂಭ ಆಗ್ಬೇಕು. ಹಾಗೆ ದೀನದಯಾಳ್ ಉಪಾಧ್ಯಾಯರು, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ತರ ಈ ದೇಶದ ರಾಜಕಾರಣದಲ್ಲಿ ಒಂದು ಹೊಸ ಪಕ್ಷವನ್ನ ಕಟ್ಟುವಂತ ವ್ಯವಸ್ಥೆಗೆ ಹೆಗಲಿಗೆ ಹೆಗಲು ಕೊಡ್ತಾರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಒಂದು ಪೊಲಿಟಿಕಲ್ ಲಿಗೆಸಿಯನ್ನ ಈ ಸಂಘಟನೆಗೆ, ಆ ಸಂಘಟನೆಗೆ ತಂದುಕೊಟ್ರೆ, ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಒಂದು ಥಾಟ್ ಪ್ರೊಸೆಸ್ ಅನ್ನ ಆ ಸಂಘಟನೆಗೆ ಆರಂಭದ ದಿನಗಳಿಂದ ಕೊಡ್ತಾರೆ. ರಾಜಕೀಯ ಗುರುತು ಯಾರು, ರಾಜಕೀಯ ಐಡೆಂಟಿಟಿ, ಪೊಲಿಟಿಕಲ್ ಐಡೆಂಟಿಟಿ ಯಾರು ಕೊಟ್ಟರು ಅಂತ ಹೇಳಿದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೊಟ್ಟರು. ಇನ್ನು ಆರ್ಗನೈಸೇಷನಲ್ ಐಡೆಂಟಿಟಿ, ಐಡಿಯಾಲಜಿಕಲ್ ಐಡೆಂಟಿಟಿಯನ್ನ ಭಾರತೀಯ ಜನಸಂಘಕ್ಕೆ ಯಾರು ಕೊಟ್ಟರು ಅಂತ ಕೇಳಿದ್ರೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಕೊಡ್ತಾರೆ. ಹೀಗೆ ಒಂದು ರೀತಿಯಲ್ಲಿ ಮೇಡ್ ಫಾರ್ ಈಚ್ ಅದರ್ ಅನ್ನುವಂತ ರೀತಿಯಲ್ಲಿ. ಇಲ್ಲಿದ್ರೆ
ಇವತ್ತಿನ ಸಂಘಟನೆಗಳಲ್ಲಿ, ಇವತ್ತಿನ ರಾಜಕೀಯ ಕ್ಷೇತ್ರದಲ್ಲಿ ಏನಾಗುತ್ತೆ, ಪೊಲಿಟಿಕಲ್ ಲಿಗೇಸಿ ಕೊಡೋರು, ಪೊಲಿಟಿಕಲ್ ಐಡೆಂಟಿಟಿ ಕೊಡೋರು ಒಬ್ಬರಲ್ಲ ಹಲವಾರು ಜನ ಆಗ್ಬಿಡ್ತಾರಂತ. ಆದ್ರೆ ಅಲ್ಲಿ ಆರ್ಗನೈಸೇಷನಲ್ ಕಂಟೆಂಟ್, ಐಡಿಯಾಲಜಿಕಲ್ ಕಂಟೆಂಟ್ ಅನ್ನ ಯಾರು ತುಂಬಿಸ್ಬೇಕೋ ಅವ್ರು ಆಬ್ಸೆಂಟ್ ಅಂತ ಆದಾಗ ಏನ್ ಅನಾಹುತಗಳಾಗುತ್ತೆ ಅಂತ ನಾವು ಅನೇಕ ಸರಿ ಏನ್ ದೃಶ್ಯದಿಂದ ನೋಡ್ತೀವೋ, ಕಣ್ಣಾರೆ ನೋಡ್ತೀವೋ, ಅದಾಗುವಂತ ಸಂಭಾವ್ಯತೆನೇ ಬರಲಿಲ್ಲ ಭಾರತೀಯ ಜನಸಂಘದಲ್ಲಿ. ಯಾಕಂದ್ರೆ ದೀನ್ ದಯಾಳ್ ಉಪಾಧ್ಯಾಯರು ಕೂಡ್ಲೆ ತನ್ನ ಪಾತ್ರ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ರೋಲ್ಗೆ ತನ್ನನ್ನು ತಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಹೀಗೆ ಒಂದ್ ಕಡೆಯಿಂದ ಪೊಲಿಟಿಕಲ್ ಐಡೆಂಟಿಟಿಯನ್ನ ಹೋರಾಟದ ಮುಖಾಂತರ, ಸಂಘರ್ಷದ ಮುಖಾಂತರ, ಪ್ರವಾಸದ ಮುಖಾಂತರ, ವಿಚಾರವನ್ನ ಪ್ರತಿಪಾದನೆ ಮಾಡೋದ್ರ ಮುಖಾಂತರ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ತುಂಬಾ ಅಲ್ಲ, ನಾನು ಹೇಳ್ತಾ ಇರೋದು, ಜನಸಂಘ ಆರಂಭ ಆಗಿ ಒಂದು 8-9 ತಿಂಗಳಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ತೀರ್ಕೊಳ್ತಾರೆ. ಬಹಳ ಅಂದ್ರೆ ನಾನು ಇಷ್ಟೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಅನೇಕರಿಗೆ ಆಶ್ಚರ್ಯ ಆಗುತ್ತೆ. ವಿವೇಕಾನಂದರದ್ದು ಪುಸ್ತಕ ಓದ್ತಿದ್ದೆ ಬಹಳ ಮುಂಚೆ, ಹೇಳಿ ಇಷ್ಟೋ ಕೊಲಂಬೋದಿಂದ ಆಲ್ಮೋರಕ್ಕೆ ಅಂತ. ಎಲ್ಲಿ ಕೊಲಂಬೋ, ಎಲ್ಲ ಆಲ್ಮೋರ. ಫ್ಲೈಟ್ ಇಲ್ಲ, ರೈಲ್ ಇಲ್ಲ, ಸರಿಯಾಗಿ ರಸ್ತೆಗಳಿಲ್ಲ. ಆ ದಿನಗಳಲ್ಲಿ ಸುಮ್ಮನೆ ಅವಾಗೇನು ಈ ಇಸುವೆ ಎಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಅನ್ಸರಿ ಏನೋ ಒಂದು 50-60 ವರ್ಷದಲ್ಲಿ ಓಡಾಡಿದ್ದಾರೆ ಅಂತ ಅನ್ಕೊಂಡು ಹಾಗೆ ಪುಸ್ತಕ ಮುಂದುವರಿಸಿದ್ರೆ ನಿಮ್ಗೂ ಅನೇಕರಿಗೆ ಗೊತ್ತಿದೆ, ನಾವು ವಿವೇಕಾನಂದರು ಅಂತ ಏನು ಓದಿದೀವಿ, ಏನು ಕೇಳಿದೀವಿ, ಇವೆಲ್ಲವೂ 9 ವರ್ಷದ್ದು, ಜಸ್ಟ್ 9 ಇಯರ್ಸ್. ನಾವು ವಿವೇಕಾನಂದರದ್ದು ಯಾರ್ಯಾರು ಎಷ್ಟೆಷ್ಟು ಗಂಟೆಗಳಷ್ಟು ಕಾಲ ಭಾಷಣ ಮಾಡಿದ್ರು, ಎಷ್ಟೆಷ್ಟು ಪುಸ್ತಕಗಳನ್ನ ಪ್ರಿಂಟ್ ಮಾಡಿದ್ರು, ಎಷ್ಟು ಸಾವಿರ ರೀಲ್ಸ್ನಷ್ಟು ಪೇಪರ್ ಖರ್ಚು ಮಾಡಿದ್ರು, ಅವೆಲ್ಲವೂ 9 ವರ್ಷದ ವಿವೇಕಾನಂದರು ಅಷ್ಟೇ. 1893ರಿಂದ 1902 ನಾಟ್ ಈವನ್ 9 ಇಯರ್ಸ್, ಸಮ್ 100 days ಲೆಸ್ ದನ್ 9 ಇಯರ್ಸ್ ಅಂತ. ಅಂದ್ರೆ ನಿಮ್ಗೆ ವಿವೇಕಾನಂದರು ಮತ್ತಷ್ಟು ದೊಡ್ಡದಾಗಿ ಯಾವಾಗ ಕಾಣೋದು ಅಂತ ಕೇಳಿದ್ರೆ, ಅರೆ ಆ 9 ವರ್ಷದಲ್ಲಿ ನಾನೇನ್ ಮಾಡಿದ್ದೆ, ಲಾಸ್ಟ್ 9 ಇಯರ್ಸ್ ಅಲ್ಲಿ ನಾನೇನ್ ಮಾಡಿದ್ದೆ ಅಂತ ಪೆನ್ ಹಿಡ್ಕೊಂಡು ಕೂತ್ರೆ ಮೊದಲನೇ ಲೈನೇ ನಮ್ಮಲ್ಲಿ ಅನೇಕರದ್ದು ಮುಗಿಯಲ್ಲ, ಫಸ್ಟ್ ಲೈನೇ ಮುಗಿಯಲ್ಲ. ಆಮೇಲೆ ಇಂದ ಹೋಗೋಣ ಅನ್ಸಲಿ. ನನಗೆ ಹೇಳ್ಕೊಳ್ಳೋದು ನಮ್ದು ಅಂತ ಹೇಳಿದ್ರೆ ಗೋವಾಚಂದಲ್ಲಿ ಹೇಳ್ಕೊಂಡೆ, ಇಲ್ಲಿರೋರ್ಗೆ ಯಾರಿಗಲ್ಲ ಅನ್ಸಲ್ಲ. ಆದ್ರೆ ಇನ್ನೊಂದು ಬಹಳ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ನಾನೇನ್ ಮಾಡ್ಲಿ ಅನ್ಸದೆ. ಹಾಗೆ ಅಂದ್ರೆ ವಿವೇಕಾನಂದರು ಮತ್ತಷ್ಟು ದೊಡ್ಡವರಾಗಿ ನಮ್ಗೆ ಕಾಣಿಸೋದು ಯಾವಾಗ ಅಂತ ಕೇಳಿದ್ರೆ, ಅರೆ ಈ ಮನುಷ್ಯ ಲೆಸ್ ದನ್ 9 ಇಯರ್ಸ್ ಅಲ್ಲಿ ಇಷ್ಟನ್ನೇ ಹೇಳಿದಾನ ಅಂತ ಅನ್ನಿಸ್ಬಿಡುತ್ತ ಸರ್. ತುಂಬಾ ಇಷ್ಟವಾಗಿರೋರಿಗೆ ಏಕವಚನ ಹೇಳೋದು, ಬೇಜಾರು ಮಾಡ್ಕೋಬೇಡಿ. ಲೆಸ್ ದನ್ 9 ಇಯರ್ಸ್ ಅಲ್ಲಿ ಈ ಮನುಷ್ಯ ಇಷ್ಟು ಹೇಳಿದಾರ ಅಂತ ಅನ್ನಿಸ್ಬಿಡುತ್ತೆ ಅಂತ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು 4 ಘೋಷಣೆಗಳನ್ನ ಹೇಳಂದ್ರು, ರಂಗನಾಥ್ ಹೇಳಿದ್ರು, ಕಾಶ್ಮೀರದ ಬಗ್ಗೆ ಹೋರಾಟ ಹೇಳಿದ್ರು. ಯಾವ್ದು 8 ತಿಂಗಳಿಗಿಂತ ಜಾಸ್ತಿ ಇಲ್ಲ. ಜನಸಂಘ ಆರಂಭ ಮಾಡಿ 8-8.5 ತಿಂಗಳಿಗೆ ತೀರ್ಕೊಳ್ತಾರ, 8-8.5 ತಿಂಗಳಿಗೆ ತೀರ್ಕೊಳ್ತಾರ ಅಂತ. ಹಾಗೆ ದೀನ್ ದಯಾಳ್ ಉಪಾಧ್ಯಾಯರು ಅಧ್ಯಕ್ಷರಾಗಿ ಎಷ್ಟು ದಿನ ಇದ್ರು ಅಂತ ಕೇಳಿದ್ರೆ ಲೆಸ್ ದನ್ 41 days. ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ಡಿಸೆಂಬರ್ 30, 1967ಕ್ಕೆ. ಅವ್ರು ಕೊಲೆ ಆಗಿದ್ದು ಫೆಬ್ರವರಿ 11, 1968ಕ್ಕೆ. ಹೀಗೆ ಈ ಎಲ್ಲರೂ ಮಹಾಪುರುಷರು ಯಾಕಾದ್ರು ಅಂತ ಕೇಳಿದ್ರೆ ಬೇಗ ಸತ್ರು ಅಂತಲ್ಲ ಅಂತಾನೆ. ನಾವೇನೋ ಅವ್ರು ಹೇಳಿರೋದು, ಅವ್ರು ಮಾಡಿರೋದು ಇದನ್ನೆಲ್ಲ ನಮ್ಮದೇ ಕರ್ನಾಟಕದಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಿಧಾನಕ್ಕೆ ಗೊತ್ತಾಗುತ್ತೆ, ಅವ್ರು ಅಷ್ಟು ವರ್ಷ ಬದುಕೇ ಇರಲಿಲ್ಲ. ಅವ್ರಿಗಿದ್ದಂತ ಒಂದು ಸಣ್ಣದಾಗಿರ್ತಕ್ಕಂಥ ಕಿಂಡಿ ಒಳಗೆ ಅವ್ರು ಎಷ್ಟು ಸಾಧನೆ ಮಾಡಿದ್ರು ಅಂತ ನೋಡಿದಾಗ ಅವ್ರು ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಹಾಗೆ ದೀನ್ ದಯಾಳ್ ಉಪಾಧ್ಯಾಯರು ಕೂಡ ಜನಸಂಘಕ್ಕೆ ಬರ್ತಾರೆ. ಜನಸಂಘಕ್ಕೆ ಬಂದು ಹಳೆಯದೆಲ್ಲವನ್ನು ನೆನಪಿಟ್ಕೊಂಡು ಈ ರೋಲ್ ನಲ್ಲಿ ತನ್ನನ್ನು ಏನ್ ಮಾಡ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಒಬ್ಬ ಸಂಘಟಕನಾಗಿ ಬೆಳೀತಾ ಹೋಗ್ತಾರೆ. ಒಬ್ಬ ವ್ಯಕ್ತಿಯಾಗಿ ಎಂದೂ ಕೂಡ ಬದಲಾಗ್ಲಿಕ್ಕೆ ಹೋಗ್ಲಿಲ್ಲ, ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ 42 ಜನ ಪ್ರಚಾರಕರದ್ದು ಒಂದು ವರ್ಗ ಆದಾಗ ರಿಲೆವೆಂಟ್ ಅನ್ನೋದಕ್ಕೆ ನಾನು ರಾಜಕೀಯ ಮಾತಾಡ್ತೀನಿ, ಅದು ಇರ್ರೆಲೆವೆಂಟ್ ಪೊಲಿಟಿಕಲ್ ಉದಾಹರಣೆ ಕೊಡಕ್ಕೆ ಹೋಗೋದಿಲ್ಲ. ಪ್ರಧಾನಮಂತ್ರಿಗಳ ಜೊತೆಗೆ 1 ಗಂಟೆ ಇಂಟ್ರಾಕ್ಷನ್ ಅಂತ ಅದರಲ್ಲಿ ನಿಶ್ಚಯ ಮಾಡಿದ್ರು. ಹೋಗಿದ್ದೆ ಎಲ್ಲರೂ ಜೊತೆಲಿ. ಒಂದು 5-6 ಜನ ನನ್ನ ಜೊತೆಲಿ ಇದ್ದವರು ಅವರು ಜಿ 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 ಏನಪ್ಪ ಊಟ ಮಾಡಿ ಆರಾಮಾಗಿ ಆಗ್ತಲೇ ಕೆಡಿಸ್ಕೊತಾ ಇದ್ದಾರೆ ಎಲ್ಲ ಜಿ ಜಿ ಅನ್ನಕ್ಕೆ ಶುರು ಮಾಡಿದ್ರು. ಏನು ಅವ್ರು ಎಲ್ಲಿ ಉಳ್ಕೋತಾರೆ ಅಂತ ಒಂದು ಸ್ವಲ್ಪ ನೋಡ್ಬೇಕಲ್ಲ ಅಂತ. ಪ್ರಧಾನಮಂತ್ರಿ ಎಲ್ಲಿ ಉಳ್ಕೋತಾರೆ, ಅವ್ರು ಬಸ್ತಿಯಲ್ಲಿ ಅಂತ ನೋಡ್ಬೇಕಲ್ಲ. ನಾನು ಸ್ವಲ್ಪ ಸುಮ್ಮನೆ ಇದ್ದೆ. ಆಮೇಲೆ ಅವ್ರ ಹತ್ರ ಹೋಗಿ ಒಂದು 6-7 ಜನರಿಗೆ ನಿಮ್ಮ ರೂಮ್ ಯಾವುದು, ನಿಮ್ಮ ಮನೆಯಲ್ಲಿ ಅಂತ ಬಹಳ ಆಸಕ್ತಿ ಇದೆ ಅಂತೆ. ಅದಕ್ಕೆ ಅವ್ರು ತೋರಿಸಿ ಹೇಳಿದ್ರು, ನಿಮ್ಮ ಎದುರುಗಡೆ ಏನು ಕಾಣಿಸ್ತಾ ಇದೆ ಅದು ನನ್ನ ಮನೆ, ಇದೆಲ್ಲ ನಮ್ಮ ಮನೆ ಅಲ್ಲ, ಇದೆಲ್ಲ 7, 5, 6, 4 ರೇಸ್ ಕೋರ್ಸ್ ರೋಡ್ಗಳು. ಎದುರುಗಡೆ ಕಾಣಿಸ್ತಾ ಇರೋದು ಮಾತ್ರ ನನ್ನ ಮನೆ. ಅದ್ರ ನೋಡೋ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ಎಲ್ಲ ರಿನೋವೇಷನ್ಗೆ ಅಂತ ಕಳಿಸಿ ಹಾಕಿದ್ದಾರೆ. ಮುಂದಿನ ಸಲ ಇಂಟ್ರಾಕ್ಷನ್ಗೆ ಬಂದ್ರೆ ನಾನು ನಮ್ಮ ಮನೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳಿ, ಆಮೇಲೆ ಅವ್ರಿಗೆ ಗೊತ್ತಾಯ್ತು ಯಾಕೆ ಇವರು ಮಹಾನುಭಾವರೆಲ್ಲ ಕೇಳ್ತಾ ಇದ್ದಾರೆ ಅಂತ ಅಂತಾರೆ. ಅಂದ್ರೆ ಈ ಮನುಷ್ಯ ಎಷ್ಟು ಬದಲಾಗಿರ್ಬೋದು ಅನ್ನೋ ಚಿಕಿತ್ಸಕ ದೃಷ್ಟಿಯಲ್ಲಿ ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋ ದೊಡ್ಡ ಮನುಷ್ಯ ಬುದ್ಧಿವಂತ. ಲಾಸ್ಟಿಗೆ ಆಮೇಲೆ ನಮ್ಮ ಗುಂಪಿನ ಕಡೆ ತಿರುಗಿ ಹೇಳಿದ್ರು, ನಮ್ಮ ಮನೆ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಆದ್ರೆ ನನ್ನ ಮೆಂಟಾಲಿಟಿ ಇವಾಗ್ಲೂ ವಿಭಾಗ ಪ್ರಚಾರಕ್ಕಂದೆ ಅಂತ ಹೇಳಿದ್ರು. ಮನೆ ಯಾವ್ದು ಬೇಕಾದ್ರೂ ಬದಲಾಗಿರ್ಬೋದು, ಬಟ್ ಮೆಂಟಾಲಿಟಿ ಇದು ವಿಭಾಗ ಪ್ರಚಾರಕ ಸಂಘದ ವ್ಯವಸ್ಥೆ ಗೊತ್ತಿರೋರಿಗೆ ಅದು ಅರ್ಥ ಆಗುತ್ತೆ. ನನ್ನ ಮೆಂಟಾಲಿಟಿ ವಿಭಾಗ ಪ್ರಚಾರಕ್ಕಂದೆ ಅಂತ ಹೇಳಿದ್ರು. ಹಾಗೆ ದೀನ್ ದಯಾಳ್ ಉಪಾಧ್ಯಾಯರು ಒಬ್ಬ ವ್ಯಕ್ತಿಯಾಗಿ, ಸಂಘದ ಪ್ರಚಾರಕ್ಕಾಗಿ,
ಒಬ್ಬ ಸರಳ ಜೀವಿಯಾಗಿ ನಾನು ತುಂಬಾ ಅದನ್ನ ಹೇಳಕ್ಕೆ ಅಂತ ಹೋಗೋದಿಲ್ಲ, ಯಾಕಂದ್ರೆ ಮತ್ತೆ ಅದು ಕೆಲವೆಲ್ಲ ನನಗೆ ಗೊತ್ತಿಲ್ಲದೆ ಇರೋ ಉತ್ಪ್ರೇಕ್ಷೆಗಳಾಗಿತ್ತು. ಅವ್ರು ಹರಿದೋಗಿರೋ ಶರ್ಟ್ ಹಾಕೊಂಡು ಹೋಗಿದ್ರು, ಎರಡೇ ಬಟ್ಟೆ ಇಟ್ಕೊಂಡಿದ್ರು, ಅದನ್ನ ನೋಡಿದವರು ಇಲ್ಲ. ಅದು ಸಹಜವು ಅಂತ. ಆ ತರದ ಬದುಕ್ತಾ ಇರೋರಿಗೆ ಅದು ಅತ್ಯಂತ ಸಹಜವಾಗಿರ್ತಕ್ಕಂಥ ಲೈಫ್ ಸ್ಟೈಲ್. ಲೆಸರ್ದ ಇದು ಅವಶ್ಯಕತೆಗಳು ಕಡಿಮೆ ಇದ್ದಷ್ಟು ಬೇರೆ ಕೆಲಸ ಜಾಸ್ತಿ ಮಾಡ್ಬೋದು ಅನ್ನುವಂಥ ಒಂದು ಲೈಫ್ ಸ್ಟೈಲ್ ಏನಿದೆ, ಅದು ಎಲ್ಲ ಈ ತರದ ವ್ಯಕ್ತಿಗಳಿಗೆ ಸಹಜವಾಗಿರ್ತಕ್ಕಂಥದ್ದು. ಅದನ್ನೆಲ್ಲೂ ಬದಲಾಯಿಸ್ಕೊಳ್ಳಿಲ್ಲ. ಮೋದಿಯವರು ಹೇಗೆ ಹೇಳಿದ್ರು, ನಾನು ಯಾರ ಮನೇಲಿ ಬೇಕಾದ್ರೂ ಉಳಿಬೋದು ಅಧಿಕಾರದ ಕಾರಣಕ್ಕೆ, ನನ್ನ ಮೆಂಟಾಲಿಟಿ ವಿಭಾಗ ಪ್ರಚಾರಕ್ಕಂದೆ ಅಂತ ಹೇಳಿದ್ರು. ಹಾಗೆ ದೀನ್ ದಯಾಳ್ ಉಪಾಧ್ಯಾಯರು ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ತನ್ನ ಲೈಫ್ ಸ್ಟೈಲ್ ಅನ್ನು ಅವ್ರು ಎಲ್ಲೂ ಬದಲಾಯಿಸಿಕೊಳ್ಳಿಲ್ಲ. ತನ್ನ ಮೂಲಭೂತವಾಗಿರ್ತಕ್ಕಂಥ ನಂಬಿಕೆಗಳನ್ನ ಕೂಡ ಎಲ್ಲೂ ಬದಲಾಯಿಸಿಕೊಳ್ಳಿಲ್ಲ. ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ. 5 ವರ್ಷ ಅಟಲ್ಜಿ ಜಗಳ ಮಾಡ್ತಾರೆ, ನೀವು ಒಬ್ರು ಸೆಕ್ರೆಟರಿ ಇಟ್ಕೋಬೇಕು ಅಂತ ಅವ್ರಿಗೆ. 5 ವರ್ಷ ಜಗಳ ಮಾಡ್ತಾರೆ ಅಟಲ್ಜಿ, ಆಗಲ್ಲ ನಿಮ್ ಕೈಲಿ ಮ್ಯಾನೇಜ್ ಮಾಡಕ್ಕೆ ಅಂತ ಹೇಳ್ತಾರೆ. ನಾನು ಯಾವ ಕೆಲಸ ಬಿಟ್ಟಿದ್ದೀನಪ್ಪ ಹೇಳಿ ನೋಡೋಣ, ನನಗೆ ಯಾವ್ದಾದ್ರು ಇಂಥ ತ್ರುಟಿ ಆಗಿದೆ ನಿಮ್ಮಿಂದ, ನೀವು ಮಾಡಬೇಕಾಗಿರೋ ಕೆಲಸದಲ್ಲಿ ಇದು ಯಾವ್ದೋ ಲ್ಯಾಪ್ಸ್ ಆಗಿದೆ ಅಂತ ಹೇಳಿ ನಾನು ಒಬ್ಬ ಸೆಕ್ರೆಟರಿ ಇಟ್ಕೊಳ್ತೀನಿ. ಇಲ್ಲಿದ್ರೆ ಯಾಕೆ ಒತ್ತಾಯ ಮಾಡ್ತೀನಿ, ನನ್ನನ್ನೇ ಸಾಕೊಳ್ಳೋದು ಕಷ್ಟ, ನಾನು ಇನ್ನು ಅವನು ಹೆಂಗ್ ಸಾಕೊಳ್ಳಿ, ಈಗಿನ ಮುಖಂಡರುಗಳು ನೋಡಿಲ್ಲ ಅಂತ ಸಾರಿ ಅವರು ಅಂತಾನೆ, ನನ್ನನ್ನೇ ಸಾಕೊಳ್ಳೋದು ಕಷ್ಟ, ಇನ್ನು ಆ ಸೆಕ್ರೆಟರಿನ ಎಲ್ಲಿಂದ ನೋಡ್ಕೊಳ್ಳೋದು, ನಾನೇ ಎಲ್ಲಿ ಊಟ ಮಾಡೋದು ಮಧ್ಯಾಹ್ನ ರಾತ್ರಿ ಅಂತ ನನಗೆ ಗೊತ್ತಿಲ್ಲ, ಇನ್ನು ಅವ್ನಿಗೊಂದು ಊಟ ಕೇಳೋದು, ಯಾವ ಮನೇಲಿ ಊಟ ಕೇಳೋದು ಅಂತ ಹಾಸ್ಯಕ್ಕೆ ತಳ್ಳಾಗ್ತಾರೆ. ಇಷ್ಟಾದ್ಮೇಲೆ ಅಟಲ್ಜಿ ಬಿಡೋದಿಲ್ಲ. ಆತ್ಮೀಯವಾಗಿರ್ತಕ್ಕಂಥ ಸಂಬಂಧ ಅದು, ಒಂಥರ ಗುರು ಶಿಷ್ಯ ಅಂದ್ರೆ ಅಧಿಕಾರಯುತವಾಗಿರ್ತಕ್ಕಂಥ ಗುರು ಶಿಷ್ಯ ಸಂಬಂಧ ಅದು. ಕಡೆಗೆ ಅಟಲ್ಜಿ ಇವರು ಹೊರಡ್ತಾರೆ, ವಾಪಸ್ ಕಲ್ಲಿಕೋಟೆಯಿಂದ ಬಂದು ದೊಡ್ಡಬಳ್ಳಾಪುರಕ್ಕೆ ಬರ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ನೀವು ಏನು ಆ ಚಿತ್ರ ನೋಡ್ತೀರಿ, ಆ ಚಿತ್ರದಲ್ಲಿ ಇರೋ ಶಾಲು ಗುರೂಜಿ ಅವರು ಹೊತ್ತಿದ ಶಾಲದು. ದೊಡ್ಡಬಳ್ಳಾಪುರದಲ್ಲಿ ತುಂಬಾ ಚಳಿ ಇರುತ್ತೆ. ಅವ್ರ ಸಂಗಟ್ ಶಿಬಿರಕ್ಕೆ ಬಂದಾಗ ಏನ್ ಬರೇ ಜುಬ್ಬದಲ್ಲಿ ತಗೊಂಡ್ಬಂದಿದೆಯಲ್ಲ ಅಂತ ಆ ಶಾಲು ಹೊದಿಸ್ತಾರೆ. ಆ ಶಾಲು ಹೊತ್ತಿರೋ ಫೋಟೋ ಅದು, ಅವ್ರ ಕಡೆ ಫೋಟೋ ಹಿಂದೆ ಹೇಳಿರುತ್ತೆ, ಅದು ದೊಡ್ಡಬಳ್ಳಾಪುರದಲ್ಲಿ ತೆಗ್ದಿದ್ದು. ಅವ್ರು ಮಾಡಿದ ಕಡೆ ಬಾಟ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ದು. ಅಲ್ಲಿಂದ ದಿನ ಇತ್ತು